ಇವತ್ತಿನ ಸಂದರ್ಭಕ್ಕೆ ಭಾರತದಲ್ಲಿ ಓರ್ವ ವ್ಯಕ್ತಿಯ ಸರಾಸರಿ ಆಯಸ್ಸು 60 ರಿಂದ 70 ವರ್ಷ. 70 ದಾಟಿದವರೇ ಪುಣ್ಯವಂತರು. ಆದರೆ ಕೆಲವರು ಅದನ್ನು ಮೀರಿ ಆರೋಗ್ಯವನ್ನ ಕಾಪಾಡಿಕೊಂಡಿರ್ತಾರೆ. ಉತ್ತಮ ಆರೋಗ್ಯದಿಂದಲೇ ಶತಾಯುಷಿಗಳು ಅನಿಸಿಕೊಳ್ತಾರೆ. ಅಂತಹ ಶತಾಯುಷಿಗಳಲ್ಲಿ ಪ್ರಮುಖರು ಸೇತಗಂಗಾ ಮಠದ ಪೀಠಾಧಿಪತಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ. ಆಲಸ್ಯ ಅನ್ನೋದಿದೆಯಲ್ಲ, ಅದೇ ಮಾನವನ ಬಹುದೊಡ್ಡ ಶತ್ರು. ಇದು ಬರೀ ಮಾತಲ್ಲ, ನಿತ್ಯ ಸತ್ಯ. ಇದನ್ನ ತಿಳಿದು ತಮ್ಮ ಬದುಕಿನುದ್ದಕ್ಕೂ ಜಡತ್ವವನ್ನ ಒಂದೇ ಒಂದು ಕ್ಷಣವೂ ತಮ್ಮ ಸನಿಹಕ್ಕೂ ಬರದಂತೆ ತಡೆದವರು ಶಿವಕುಮಾರ ಸ್ವಾಮೀಜಿ. ದೇಹ ಕಾಯಿಲೆಯಿಂದ ಬಳಲಿದಾಗಲೂ ಶ್ರೀಗಳು ಹಾಸಿಗೆಯಲ್ಲಿ ಮಲಗಿ ವಿಶ್ರಾಂತಿ ಬಯಸಲಿಲ್ಲ. ಯಾವತ್ತಿಗೂ ಮಠದ ಕಾರ್ಯಕಲಾಪಗಳನ್ನ ಮರೆತು ಜೀವಿಸಲಿಲ್ಲ. ಯಾಕಂದ್ರೆ ಅವರ ಅಣು ಅಣುವಿನಲ್ಲೂ ಕಣ ಕಣದಲ್ಲೂ ಮಠದ ಔನ್ನತ್ಯವೇ ಗುರಿಯಾಗಿತ್ತು. ಅಲ್ಲಿ ಕಲಿಯುವ ಮಕ್ಕಳಲ್ಲೇ ದೇವರನ್ನ ಕಾಣುತ್ತಿದ್ದ ಮಹಾಪುರುಷರು ಶಿವಕುಮಾರ ಸ್ವಾಮೀಜಿ. ಶ್ರೀಗಳ ದೀರ್ಘಾಯುಷ್ಯದ ಬಗ್ಗೆ ಸಾಕಷ್ಟು ಜನರಿಗೆ ಹಲವಾರು ಪ್ರಶ್ನೆಗಳಿವೆ. ನಿಜ ಹೇಳಬೇಕು ಅಂದ್ರೆ ಅವರ ದೀರ್ಘಾಯುಷ್ಯದ ಹಿಂದಿರುವ ಮಹಾ ಗುಟ್ಟು ಅಡಗಿರೋದೇ ಅವರ ದೈನಂದಿನ ಬದುಕಲ್ಲಿ ರೂಢಿಸಿಕೊಂಡು ಬಂದ ಜೀವನ ಕ್ರಮದಲ್ಲಿ. ನಿಯಮಿತ ಆಹಾರ, ಕ್ರಮಬದ್ಧವಾದ ವ್ಯಾಯಾಮ, ಚಟುವಟಿಕೆಯ ಓಡಾಟ, ಉತ್ತಮ ವಿಚಾರಗಳ ಚಿಂತನ ಹಾಗೂ ಮಂಥನ. ಅವರ ಜೀವನ ಕ್ರಮವೇ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಪ್ರಾಣಾಯಾಮದ ಕಟ್ಟುನಿಟ್ಟಾದ ಪಾಲನೆ ಇದೆಯಲ್ಲ, ಅದೇ ಅವರ ಚೈತನ್ಯಕ್ಕೆ ಕಾರಣವಾಗಿತ್ತು. ಶ್ರೀಗಳು ಪ್ರಾಣಾಯಾಮದ ಪೂರಕ, ಕುಂಭಕ ಮತ್ತು ರೇಚಕ ವಿಧಾನಗಳನ್ನ ಪರಿಪಾಲಿಸುತ್ತಿದ್ರು. ಪೂರಕ ಅಂದ್ರೆ ಉಸಿರನ್ನ ಒಳಗಡೆ ತೆಗೆದುಕೊಳ್ಳುವುದು. ಕುಂಭಕ ಅಂದ್ರೆ ಒಳಗೆ ತೆಗೆದುಕೊಂಡ ಉಸಿರನ್ನ ನಿಲ್ಲಿಸಿಕೊಳ್ಳುವುದು. ರೇಚಕ ಅಂದ್ರೆ ದೇಹದ ಒಳಗಡೆ ಇರುವ ಉಸಿರನ್ನ ನಿಧಾನವಾಗಿ ಹೊರಗಡೆ ಬಿಡುವುದು. ಇದೇ ವಿಧಾನಗಳನ್ನ ಅನುಸರಿಸಿ ಉಸಿರನ್ನ ದೇಹದಲ್ಲಿ ನಿಲ್ಲಿಸಿ ಮತ್ತೆ ಶ್ವಾಸವನ್ನ ಹೊರಬಿಡ್ತಾ ಇದ್ರು. ಹೀಗೆ ಉಚ್ಛ್ವಾಸ ಹಾಗೂ ನಿಶ್ವಾಸದಿಂದ ತಮ್ಮ ದೇಹದ ಕ್ಷಮತೆಯನ್ನ ಕಾಪಾಡಿಕೊಂಡಿದ್ರು ಶ್ರೀಗಳು. ಸಾಮಾನ್ಯರಿಂದ ಅಸಾಧ್ಯವಾದ ಈ ಪ್ರಾಣಾಯಾಮವನ್ನ ಯೋಗ ಪರಿಣಿತರು ಮಾತ್ರ ಮಾಡೋಕೆ ಸಾಧ್ಯ. ಇದನ್ನ ರೂಢಿಸಿಕೊಂಡ ಯೋಗಿಗಳಿಗೆ ಹೆಚ್ಚು ಹಸಿವಾಗ್ಲಿ, ಉಸಿರಾಟದ ತೊಂದರೆಯಾಗ್ಲಿ ಇರುವುದಿಲ್ಲ. ಆರೋಗ್ಯ ವೃದ್ಧಿಗೆ ಈ ವಿಧಾನ ಸಹಕಾರಿಯಾಗುತ್ತೆ. ಇದೇ ಕಾರಣಕ್ಕೆ ಶ್ರೀಗಳು ನಿತ್ಯ ಪ್ರಾಣಾಯಾಮವನ್ನ ತಪ್ಪದೆ ಮಾಡ್ತಿದ್ರು. ಯಾವ ಕಾರಣಕ್ಕೂ ಮರೆಯುತ್ತಿರಲಿಲ್ಲ. ಶ್ರೀಗಳು ಶಿವನ ಆರಾಧಕರು. ದಿನಕ್ಕೆ 2-3 ಬಾರಿ ಶಿವ ಪೂಜೆ ಮಾಡ್ತಿದ್ರು. ಪೂಜೆಯ ವೇಳೆ ಜಪ ತಪಾದಿಗಳಲ್ಲೂ ತೊಡಗಿಕೊಂಡು ಮನಸ್ಸನ್ನ ಧ್ಯಾನಸ್ಥ ಸ್ಥಿತಿಗೆ ಕೊಂಡೊಯ್ಯುತ್ತಿದ್ರು. ಸುಪ್ತಾವಸ್ಥೆಯಲ್ಲಿದ್ದುಕೊಂಡೇ ದೈವ ಸಾಕ್ಷಾತ್ಕಾರದ ಅನ್ವೇಷಣೆಯಲ್ಲಿ ತೊಡಗಿಕೊಳ್ತಾ ಇದ್ರು. ಹಾಗೆ ನೋಡಿದ್ರೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಮನಸ್ಸನ್ನ ನಿಗ್ರಹಿಸಿಡುವುದು ಕಷ್ಟದ ಕೆಲಸ. ಆದ್ರೆ ಶ್ರೀಗಳು ತುಂಬಾ ಸರಳವಾಗಿ ಮಾಡ್ತಾ ಇದ್ರು. ಅದು ಅವರಲ್ಲಿದ್ದ ಮನೋನಿಗ್ರಹ ಶಕ್ತಿಗೆ ಉತ್ತಮ ಉದಾಹರಣೆಯಾಗಿತ್ತು. 108 ಮಣಿಗಳನ್ನ ಹಿಡಿದು ಜಪಕ್ಕೆ ಕುಳಿತರೆ ಶೀಘ್ರದಲ್ಲಿ ಮುಗಿಸುವ ತರಾತುರಿಯಲ್ಲಿ ತೊಳಲಾಡುವವರ ಸಂಖ್ಯೆಯೇ ಹೆಚ್ಚು. ಆದ್ರೆ ಶ್ರೀಗಳು 108 ಮಣಿಗಳನ್ನ ಹಿಡಿದು ಜಪಕ್ಕೆ ಕುಳಿತರು ಅಂದ್ರೆ ಅದು ಸಂಪೂರ್ಣವಾಗುವವರೆಗೂ ಏಕಚಿತ್ತರಾಗಿರ್ತಿದ್ರು. ಅಷ್ಟೇ ಅಲ್ಲ, ಒಮ್ಮೆಲೆ 9 ಬಾರಿ ಮಂತ್ರವನ್ನ ಪಠಿಸ್ತಾ ಇದ್ರು. ಅಂದ್ರೆ 9 ಬಾರಿ ಮಂತ್ರ ಪಠಣವಾಗುವವರೆಗೂ ಒಳಗೆ ಎಳೆದುಕೊಂಡ ಉಸಿರನ್ನ ಹೊರ ಹಾಕ್ತಿರ್ಲಿಲ್ಲ.
108 ಮಣಿಗಳಲ್ಲಿ ಒಂದು ಶಿಖಾಮಣಿ. ಅದನ್ನ ಒಂದು ಮಣಿ ಅಂತ ಪರಿಗಣಿಸಲಾಗುತ್ತೆ. ಅಲ್ಲಿಗೆ 109 ಮಣಿ ಇದ್ದಂತಾಯ್ತು. ಈ ಶಿಖಾಮಣಿ ಯಾವಾಗ್ಲೂ ಮೇಲಿರ್ಬೇಕು. ಒಂದೊಂದು ಮಣಿಯನ್ನ ಎಣಿಸಿಕೊಳ್ಳುತ್ತಾ ಜಪ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಒಂದು ಅಂಗುಲವನ್ನ ಹಿಡಿದುಕೊಂಡು 3, 6 ಹಾಗೂ 12 ಸಮಯಗಳು ಅಂತ ಮಾಡಲಾಗುತ್ತೆ. ಈ ಜಪದಲ್ಲಿ ಕರ ಜಪ, ಸ್ವರ ಜಪ, ಬಯಲ ಜಪ ಅನ್ನುವ 3 ಜಪಗಳನ್ನ ಮಾಡಿ ಪುನಃ ತಮ್ಮ ಎಂದಿನ ಕಾರ್ಯಗಳನ್ನ ಮುಗಿಸಿದಾಗ್ಲೇ ಶ್ರೀಗಳ ಮನಸ್ಸಿಗೆ ಸಮಾಧಾನ. ಇನ್ನು ಜಪತಪ ಮುಗಿಸಿದ ಮೇಲೆ ಲಿಂಗ ಪೂಜೆಯನ್ನ ಮಾಡ್ತಿದ್ರು. ಈ ಶಿವ ಪೂಜೆಯಿಂದಲೇ ಅವರು ತಮ್ಮೊಳಗಿನ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾ ಇದ್ದಿದ್ದು. ಶಿವಕುಮಾರ ಶ್ರೀಗಳು ಕರುಣೆಯ ಸಾಗರವಿಯಾಗಿದ್ರು. ಅವರಿಗೆ ಅದೃಷ್ಟದ ಮೇಲೆ ನಂಬಿಕೆ ಇರಲಿಲ್ಲ. ಅವರು ಕಾಯಕವನ್ನ ನಂಬಿದವರು. ಕಾಯಕ ಶುದ್ಧವಾಗಿದ್ರೆ ಆ ಕೆಲಸಕ್ಕೆ ಸಿಗುವ ಪ್ರತಿಫಲವೂ ಅಷ್ಟೇ ಉತ್ತಮವಾಗಿರುತ್ತೆ ಎನ್ನುವ ವಿಶ್ವಾಸ ಅವರಲ್ಲಿತ್ತು. ಕೊನೆಗೆ ಅವರ ಆ ದೃಢ ವಿಶ್ವಾಸವೇ ನಿಜವಾಯಿತು. ತ್ವರಿತಗತಿಯಲ್ಲಿ ಮಠದ ಏಳಿಗೆ ಸಾಗಿತ್ತು. ನೋಡುತ್ತಲೇ ಸಿದ್ಧಗಂಗಾ ಮಠದ ಖ್ಯಾತಿ ದೇಶ ವಿದೇಶಗಳಿಗೂ ಹರಡಿತು. ಸಿದ್ಧಗಂಗಾ ಶ್ರೀಗಳ ಬಗ್ಗೆ, ಶ್ರೀಗಳ ದೀರ್ಘಾಯುಷ್ಯದ ಬಗ್ಗೆ ತಿಳಿದುಕೊಳ್ಳೋಕೆ ವಿದೇಶಿಗರು ಕೂಡ ಉತ್ಸುಕರಾದ್ರು. ಹಾಗೆ ನೋಡಿದ್ರೆ ಶ್ರೀಗಳನ್ನ ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಿದ್ದು ಶಿವ ಪೂಜೆಯಲ್ಲದೆ ಬೇರೇನೂ ಅಲ್ಲ. ಬೆಳಗ್ಗೆ ಸ್ನಾನವಾದ ಬಳಿಕ ಒಬ್ಬರೇ ಲಿಂಗ ಪೂಜೆಯಲ್ಲಿ ತೊಡಗುವುದು ಶ್ರೀಗಳ ದಿನನಿತ್ಯದ ಕ್ರಮ ತಪ್ಪದ ಕಾರ್ಯವಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಶ್ರೀಗಳು ಇಷ್ಟಲಿಂಗ, ಪ್ರಾಣಲಿಂಗ ಹಾಗೂ ಭಾವಲಿಂಗ ಪೂಜೆ ಮಾಡುವುದನ್ನ ನೋಡುವುದೇ ಒಂದು ವಿಶೇಷ. ಅರಿವೇ ದೇವರು ಅಂತಾರೆ. ತಿಳುವಳಿಕೆ ನೀಡುವವನನ್ನೇ ಗುರು ಅಂತ ಕರೀತಾರೆ. ಆದ್ರೆ ಮಠದಲ್ಲಿ ಶ್ರೀಗಳು ಒಬ್ಬ ಗುರುವಾಗಿಯೂ ಇದ್ರು. ಶ್ರೀ ಮಠದ ಶ್ರದ್ಧಾಳುಗಳ ಪಾಲಿಗೆ ದೇವರೂ ಆಗಿದ್ರು. ದೈವ ಸಾಕ್ಷಾತ್ಕಾರ, ಗುರು ಸಾನ್ನಿಧ್ಯ, ಈ ಎರಡನ್ನೂ ಅನುಭವಕ್ಕೆ ತರುವುದೇ ಲಿಂಗ. ಈ ಅನುಭವ ನಮಗೂ ಮತ್ತು ಜಗತ್ತಿಗೂ ಆನಂದವನ್ನ ಉಂಟು ಮಾಡಬೇಕು. ಇದನ್ನ ಜಂಗಮ ಅಂತಾರೆ. ಈ ಜಂಗಮ ಪಾಲನೆಯನ್ನ ಶ್ರೀಗಳು ಪಾಲಿಸ್ತಿದ್ರು. ಅರಿವು, ಲಿಂಗ ಮತ್ತು ಜಂಗಮ ಈ ಮೂರೂ ಆಗಬೇಕು ಅಂದ್ರೆ ಪ್ರಸಾದ ಬೇಕೇ ಬೇಕು. ಆದ್ರಿಂದ ಪ್ರಸಾದವನ್ನ ಪ್ರಸಾದ ಲಿಂಗ ಅಂತ ಕರೀತಾರೆ. ವೈದಿಕದಲ್ಲಿ ಅನ್ನಂ ಬ್ರಹ್ಮ ಅಂತ ಕರೀತಾರೆ. ಆದ್ರಿಂದಲೇ ಅವರು ಭಕ್ತಿಯಿಂದ ಪ್ರಸಾದವನ್ನ ಸ್ವೀಕರಿಸುತ್ತಿದ್ರು. ಶಿವಕುಮಾರ ಶ್ರೀಗಳು ಬಾಲ್ಯದಲ್ಲಿಯೇ ತಮ್ಮ ತಾಯಿ ಗಂಗಮ್ಮನವರಿಂದ ಶಿವಪೂಜೆಯನ್ನ ಕಲಿತಿದ್ರು. ಆದ್ರಿಂದಲೇ ಅವರ ಚೈತನ್ಯ ಶಕ್ತಿದಾಯಕವಾಗಿತ್ತು. ಶ್ರೀಗಳ ಮನಸ್ಸಿನಲ್ಲಿ ಏನೇ ಗೊಂದಲವಿದ್ರೂ, ದ್ವಂದ್ವ ನಿರ್ಧಾರಗಳಿದ್ರೂ ಕೂಡ ಅವೆಲ್ಲದಕ್ಕೂ ಶಿವಪೂಜೆಯಿಂದಲೇ ಉತ್ತರ ಸಿಕ್ತಿತ್ತು. ಆದ್ರಿಂದಲೇ ಯಾವ ಕ್ಲೇಶವೂ ಶ್ರೀಗಳನ್ನ ಬಾಧಿಸಲಿಲ್ಲ. ಬಹುಶಃ ಅವರ ದೀರ್ಘಾಯುಷ್ಯಕ್ಕೆ ಈ ಲಿಂಗ ಪೂಜೆ ಕೂಡ ಕಾರಣವಾಯಿತು ಅಂದ್ರೆ ತಪ್ಪಿಲ್ಲ. ಶಿವಕುಮಾರ ಶ್ರೀಗಳು ಚಿಕ್ಕಂದಿನಿಂದಲೂ ಹಿತ ಮಿತ ಆಹಾರ ಕ್ರಮವನ್ನ ಅನುಸರಿಸಿಕೊಂಡು ಬಂದಿದ್ರು. ತಾಯಿಯ ಜೊತೆ ಇದ್ದಾಗ್ಲೂ ಅಷ್ಟೇ, ಅಕ್ಕನ ಮನೆಯಲ್ಲಿ ಓದುವಾಗ್ಲೂ ಅಷ್ಟೇ. ಓದಿನ ಕಡೆಗಿದ್ದಷ್ಟು ಲಕ್ಷ್ಯ ಊಟದ ಕಡೆಗೆ ಇರಲಿಲ್ಲ. ಜೀವಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸೇವಿಸಬೇಕು ಅನ್ನುವ ಮನೋಸಿದ್ಧಾಂತ ಅವರದ್ದು. ಮೊದಲಿನಿಂದಲೂ ಊಟ ಉಪಹಾರಗಳ ವಿಷಯದಲ್ಲಿ ಅವರು ಕಟ್ಟುನಿಟ್ಟು. ಹೊಟ್ಟೆಗೆ ಇನ್ನೂ ಬೇಕು ಅನಿಸುವಾಗ್ಲೇ ಊಟ ನಿಲ್ಲಿಸ್ತಿದ್ರು. ಶಿವಕುಮಾರ ಶ್ರೀಗಳು ಯುವಕರಾಗಿದ್ದಾಗಲೇ ಕೆಲವೊಂದು ನಿಯಮಗಳನ್ನ ಅಳವಡಿಸಿಕೊಂಡಿದ್ರು. ಅದರಲ್ಲಿ ಪ್ರಮುಖವಾದದ್ದು ಬೇವಿನ ಕಷಾಯ ಸೇವನೆ, ಜೊತೆಗೆ ಉಪ್ಪು, ಖಾರ ಮತ್ತು ಹುಳಿ ಇಲ್ಲದ ಆಹಾರ. ಈ ಆಚರಣೆಯನ್ನ ಅವರು ಕೊನೆಯವರೆಗೂ ಪಾಲಿಸಿದ್ರು. ಹಾಗಂತ ವಿಧಾನವನ್ನೇ ಎಲ್ಲರೂ ಪಾಲಿಸಬೇಕು ಅಂತ ಯಾವತ್ತೂ ಒತ್ತಡ ಹೇರಿದವರಲ್ಲ. ಬದಲಿಗೆ ತಾವೇ ಮುಂದಾಗಿ ಉಪ್ಪು, ಖಾರ, ಹುಳಿಯನ್ನ ತಿನ್ನೋಕೆ ಸೂಚಿಸ್ತಿದ್ರು.
ಹಾಗೆ ನೋಡಿದ್ರೆ ಶ್ರೀಗಳ ದೀರ್ಘಾಯುಷ್ಯಕ್ಕೆ ಇನ್ನೂ ಒಂದು ಅಂಶ ಪ್ರಮುಖವಾಗುತ್ತೆ, ಅದೇ ಬ್ರಹ್ಮಚರ್ಯ. ಕಾವಿ ಎನ್ನುವುದು ಬರೀ ಬಟ್ಟೆಯಲ್ಲ, ಅದು ಬೆಂಕಿ. ಸನ್ಯಾಸತ್ವದ ರೀತಿ ಬಲು ಕಷ್ಟ, ಬ್ರಹ್ಮಚರ್ಯೆಯ ನೀತಿ ಕಷ್ಟ. ಶಿವಕುಮಾರ ಸ್ವಾಮೀಜಿಗಳಲ್ಲಿತ್ತು ಇಂದ್ರಿಯ ನಿಗ್ರಹ ಶಕ್ತಿ. ಪೂಜ್ಯರು ಮನೋನಿಗ್ರಹ ಮಾಡಿಕೊಂಡಿತ್ತು ಹೇಗೆ? ಮಠ ಅನ್ನೋದು ಕೇವಲ ಮಣ್ಣು ಇಟ್ಟಿಗೆಯಿಂದ ಕಟ್ಟಿದ ಮನೆಯಲ್ಲ, ಅದು ಶ್ರದ್ಧೆ, ಭಕ್ತಿ, ನಿರ್ವಾಚ್ಯ ಸೇವೆಗಳ ಅಡಿಪಾಯದಲ್ಲಿ ರೂಪುಗೊಂಡ ದೇಗುಲ. ಸಿದ್ಧಗಂಗಾ ಮಠವನ್ನ, ಇಲ್ಲಿ ನಡೆಯುವ ತ್ರಿವಿಧ ದಾಸೋಹವನ್ನ ನೋಡಿದಾಗ ಈ ಮಾತು ನಿಜ ಅನ್ಸುತ್ತೆ. ಕೋಟ್ಯಂತರ ಜನ ಶ್ರೀಗಳ ಮನೋಧರ್ಮವನ್ನ ಒಪ್ಪುತ್ತಾರೆ, ಅವರನ್ನ ನಡೆದಾಡುವ ದೇವರು ಅಂತ ಆರಾಧಿಸ್ತಾರೆ. ಆದರೆ ಶ್ರೀಗಳ ವಿಷಯದಲ್ಲಿ ಇವೆಲ್ಲವುಗಳಿಗಿಂತ ಹೆಚ್ಚು ಗಮನ ಸೆಳೆಯುವುದು ಅವರ ಇಂದ್ರಿಯ ನಿಗ್ರಹ. ಸನ್ಯಾಸಿಯಾದವರು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಡಬೇಕು. ಎಲ್ಲವಾದ್ರೆ ತಾವು ಉಟ್ಟ ಕಾವಿಯೇ ಬೆಂಕಿಯಾಗೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಶಿವಕುಮಾರ ಶ್ರೀಗಳು ಹಾಗಿರ್ಲಿಲ್ಲ. ಅವರ ತನುವಷ್ಟೇ ಶುದ್ಧವಾಗಿರ್ಲಿಲ್ಲ, ಮನಸ್ಸು ಕೂಡ ಅಷ್ಟೇ ಶುದ್ಧ, ಅಷ್ಟೇ ಸಹ್ಯ ಭಾವನೆಗಳಿಂದ ಕೂಡಿತ್ತು. ಶ್ರೀಗಳ ಮಾತಿನಲ್ಲಿ ಮಾತ್ರ ಆಚರಣೆ ಇರಲಿಲ್ಲ, ತಾವು ಹೇಳಿದ್ದನ್ನೇ ಕೃತಿಯಲ್ಲೂ ಮಾಡಿ ತೋರಿಸ್ತಾ ಇದ್ರು. ವೀರ್ಯ ರಕ್ಷಣೆಯೇ ಆಯಸ್ಸು, ವೀರ್ಯ ನಾಶವೇ ಸಾವು. ವೇದ ಕಾಲದಿಂದಲೂ ಕಣ್ಮುಂದಿರುವ ಸತ್ಯ ಇದು. ಯುಗ ಯುಗಗಳಿಂದಲೂ ಶಾಸ್ತ್ರ ಸಂಪ್ರದಾಯಗಳು ಬೆಳೆಸಿಟ್ಟಿರುವ ವಾಸ್ತವ ಇದು. ಯಾಕಂದ್ರೆ ಒಂದು ಹನಿ ವೀರ್ಯ ಉತ್ಪತ್ತಿಗೆ ಎಷ್ಟು ರಕ್ತ ಬೇಕು ಅನ್ನುವುದನ್ನ ವಿಜ್ಞಾನವೇ ಹೇಳುತ್ತೆ. ಅದು ಮಾನವನಾಗಿ ಹುಟ್ಟಿದ ಪ್ರತಿ ವ್ಯಕ್ತಿಯಲ್ಲೂ ಸಹಜವಾಗಿ ಇರಲೇಬೇಕಾದಂತಹ ಪುರುಷ ಗುಣ. ಅವರೇ ಹೇಳ್ತಿದ್ದ ಹಾಗೆ ಬ್ರಹ್ಮ ತೇಜೋ ಬಲವೇ ಬಲ ಅನ್ನೋದು ಅವರ ಗುಟ್ಟು. ಬ್ರಹ್ಮಚರ್ಯದ ಓಜಸ್ಸನ್ನ ಕಾಪಾಡಿಕೊಂಡು ಬಂದಿರೋರು ಎಂಬುದು ಇದರ ಅರ್ಥ. ಇಂತಹ ಧೀಶಕ್ತಿ ಕಾಣಿಸುವುದು ಕೆಲವರಲ್ಲಿ ಮಾತ್ರ. ಇದನ್ನ ಶಿಸ್ತುಬದ್ಧವಾಗಿ ಶ್ರೀಗಳು ಪಾಲಿಸ್ತಿದ್ರು ಅನ್ನುತ್ತಾರೆ ಮಠದ ಸಿಬ್ಬಂದಿ. ಶಿವಕುಮಾರರಲ್ಲಿ ಎಳವೆಯಿಂದಲೂ ಬಂದಿದ್ದ ಮನೋಗುಣವೇ ಸಚ್ಚಾರಿತ್ರ್ಯವನ್ನ ರೂಪಿಸಿತ್ತು. ಮಠದ ಜವಾಬ್ದಾರಿಯನ್ನ ಕೈಗೆ ಒಪ್ಪಿಸುವ ಮೊದಲು ಉದ್ದಾನ ಶಿವಯೋಗಿಗಳು ಈ ಗುಣ ಸ್ವಭಾವವನ್ನ ಗಮನಿಸಿದ್ರು. ಅವರಲ್ಲಿ ಮುಂದೆ ನಿಗ್ರಹ ಗುಣವನ್ನ ಬೆಳೆಸಿದ್ದು ಕೂಡ ಉದ್ದಾನ ಶಿವಯೋಗಿಗಳೇ. ಆವತ್ತಿಗೆ ಶಿವಕುಮಾರರು ಕಾಡ್ಗಲ್ಲಿನಂತಿದ್ರು. ಅವರನ್ನ ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ತಿದ್ದಿ ತೀಡಿ ಒಬ್ಬ ಸನ್ಯಾಸಿಯಾಗುವ ವ್ಯಕ್ತಿ ಹೇಗೆ ಇರಬೇಕು, ಯಾವ ರೀತಿಯಲ್ಲಿ ಹೊಣೆಗಾರಿಕೆಯನ್ನ ನಿಭಾಯಿಸಬೇಕು ಅನ್ನುವುದನ್ನ ಹೇಳಿಕೊಡ್ತಾರೆ. ಅದನ್ನೇ ಶ್ರೀಗಳು ಸರಿಸುಮಾರು 90 ವರ್ಷಗಳಿಗೂ ಹೆಚ್ಚು ಕಾಲ ಮುಂದುವರಿಸಿಕೊಳ್ತಾ ಬಂದ್ರು. ಹಾಗೆ ನೋಡಿದ್ರೆ ಶಿವಕುಮಾರ ಶ್ರೀಗಳು ಕೂಡ ಒಬ್ಬರಿಂದ ಸ್ಫೂರ್ತಿ ಹೊಂದಿದ್ರು. ಅವರು ಬೇರ್ಯಾರೂ ಅಲ್ಲ, ಸೋಸಲೆ ಮಠದ ಷಡಕ್ಷರಿ ಶ್ರೀಗಳು. ತಾವು ಉಪಸ್ಥಿತರಾಗುವ ಆಸನ, ಸೇವಿಸ್ತಾ ಇದ್ದ ಸಪ್ಪೆ ಊಟ, ಸಾಂಪ್ರದಾಯಿಕ ಆಚಾರಗಳು, ಇರುಳೆಲ್ಲ ಲಿಂಗ ಪೂಜೆ, ಹಗಲೆಲ್ಲ ಜಗತ್ ಕಲ್ಯಾಣ ಹಾಗೂ ಶಿವಪೂಜೆ, ಇವುಗಳೆಲ್ಲ ಶಿವಕುಮಾರ ಸ್ವಾಮೀಜಿಗಳಲ್ಲಿ ನೆಲೆಗೊಳ್ಳಲು ಶ್ರೀಗಳ ತಾಯಿ ಹಾಗೂ ಉದ್ದಾನ ಶ್ರೀಗಳು ಹೇಗೆ ಕಾರಣವೋ ಹಾಗೆಯೇ ಸೋಸಲೆ ತೋಪಿನ ಮಠದ ಷಡಕ್ಷರಿ ಸ್ವಾಮೀಜಿಗಳು ಕೂಡ ಕಾರಣಕರ್ತರಾಗಿದ್ರು. ತಮ್ಮ ಆಪ್ತರೊಂದಿಗೆ ಸೋಸಲೆ ತೋಪಿನ ಮಠದ ಷಡಕ್ಷರಿ ಸ್ವಾಮೀಜಿಗಳು ತಮಗೆ ಪ್ರೇರಣೆಯಾದ ಬಗ್ಗೆ ಶಿವಕುಮಾರ ಶ್ರೀಗಳೇ ಅನೇಕ ಬಾರಿ ಹೇಳಿಕೊಂಡಿದ್ದಿದೆ. ಅದೇನಿದ್ರೂ ಬಹುಶಃ ಈ ಎಲ್ಲ ಕಾರಣಗಳು ಸೇರಿಯೇ ಶ್ರೀಗಳನ್ನ ದೀರ್ಘಾಯುಷಿಗಳನ್ನಾಗಿ ಮಾಡಿತ್ತು. ಜೊತೆಗೆ ಅಸಂಖ್ಯಾತ ಭಕ್ತರ ಪ್ರಾರ್ಥನೆಯೂ ಇದಕ್ಕೆ ಕಾರಣವಾಗಿತ್ತು ಅನ್ನುವುದು ಕೂಡ ಅಷ್ಟೇ ಸತ್ಯ.